ಭಾಗ್ಯವನ್ನು ಕೊಡು ಅಂತೇಳಿ ತಾಯಿ ಉಡಿ ಒಟ್ಟಿ ಪರಮಾತ್ಮ ನನಗೆ ಕೇಳ್ತಾಳಂತ. ಅವಾಗ ಪರಮಾತ್ಮ ಹೇಳ್ತಾನ, ನೋಡವ ನಿನಗ ಸಂತಾನದ ಭಾಗ್ಯ ಬೇಕಾಗ್ಯದಲ್ಲ, ನಿನಗೆ ಆಶೀರ್ವಾದ ಮಾಡ್ತೀನಿ, ಆದ್ರೂ ಒಂದು ಕಂಡೀಷನ್ ಐತಿ ಅಂತ ಹೇಳ್ದ. ಅವಾಗ ತಾಯಿ ಕೇಳ್ತಾನೆ, ಏನಪ್ಪ ಕಂಡೀಷನ್ ಅಂತಂದ್ರ, ನಿನ್ನ ಸಂಸಾರ ಬೆಳಗೋ ಅಂತ ಮಗ ಬೇಕು, ನಿನಗ ವಯಸ್ಸಾದಾಗ ನಿನ್ನ ಲಾಲನೆ ಪಾಲನೆ ಮಾಡುವಂತ ಮಗ ಬೇಕು, ನಿನ್ನ ಸಂಸಾರ ಕೀರ್ತಿ ಬೆಳಗುವಂತ ಮಗ ಬೇಕು, ನಿನ್ನ ಜೊತೆಗೆ ದೈನಂದಿಕವಾಗಿ ಇರುವಂತ ಮಗನೇ ಬೇಕು, ಜೇನ್ಕರ್ತ ನಿನಗೆ ಜಗತ್ತು ಬೆಳಗುವಂತ ಮಗ ಬೇಕು ಅಂತ ಪರಮಾತ್ಮ ಕೇಳ್ತಾನಂತ. ಅವಾಗ ತಾಯಿ ಹೇಳ್ತಾಳ, ಇಡೀ ಜಗತ್ತೇ ನನಗ ಬಂಜಿ ಅಂತ ನಿಂದ ಮಾಡ್ಯದ, ನಂದು ಒಂದು ಮಣಿ ಬೆಳಗೊಂಡು ನಂಗೆ ಮಗ ಬೇಕಾಗಿಲ್ಲ, ನೀನು ಕೊಡೋದೇ ಆಗಿತ್ತಂದ್ರ ಇಡೀ ಜಗತ್ತನ್ನು ಬೆಳಗುವಂತ ಮಗನ ಕೊಡು ಅಂತ ಪರಮಾತ್ಮನಲ್ಲಿ ಗಟ್ಟಿಯಾಗಿ ನಿಂತು ತಾಯಿ ಸೂರಮ್ಮ ದೇವಿ ಪುತ್ರನನ್ನ ಪಡ್ಕೊಂಡು ಬರ್ತಾನ. ಆಗ ಪರಮಾತ್ಮ ಅಷ್ಟಕ್ಕ ಬಿಡಂಗಿಲ್ಲ, ಮತ್ತೂ ಒಂದು ಕಂಡೀಷನ್ ಇಡ್ತಾನ, ನಿನಗ ಜಗತ್ ಬೆಳಗ ಮಗ ಬೇಕಾಗಿದ್ದಂದ್ರ ಹುಟ್ಟಿದ 3 ದಿವಸಕ್ಕೆ ಮಣಿ ಬಿಟ್ಟು ಹೋಗ್ತಾನ ಅಂತ ಹೇಳ್ಬಿಟ್ಟು. ತಾಯಿ ಹೇಳ್ತಾಳ, ಹುಟ್ಟಿದ ದಿನಾನೇ ಮಣಿ ಬಿಟ್ಟು ಹೋದ್ರು ಚಿಂತಿಲ್ಲ, ನನ್ನ ಮಗ ಹುಟ್ಟ್ಯಾನ ಅನ್ನುವಂತ ಸುದ್ದಿ ಜಗತ್ತಿಗೆ ಗೊತ್ತಾಗಬೇಕು, ಜಗತ್ತಿಗೆ ಬಂದಿರೋ ಕಂಟಕ ಅದು ನನ್ನ ಮಗ ಬಗೆಹರಿಸಬೇಕು, ಅಂತ ಮಗನನ್ನ ಕೊಡು ಅಂತ ಹೇಳಿ ತಾಯಿ ಸೂರಮ್ಮ ದೇವಿ ಪರಮಾತ್ಮನಲ್ಲಿ ಹಠ ಹುಟ್ಟಿ ಪಡ್ಕೊಂಡು ಬರ್ತಾಳವ ಬೀರಲಿಂಗೇಶ್ವರನನ್ನ. ಇಡೀ ಜಗತ್ತಿನೊಳಗ ಪವಾಡ ಮಾಡಿರ್ತಕ್ಕಂತ ಪವಾಡ ಪುರುಷ ಹೆಂಗ್ ಅದಾರ ಅಂತ ಕೇಳಿದ್ರ, ಭೂಮಿಗೆ ಹುಟ್ಟಿ ಬಂದ ಮ್ಯಾಗ ಪವಾಡ ಮಾಡ್ತಾರ. 18 ಶಾಸ್ತ್ರ ಪುರಾಣಗಳು ತೆಗೆದು ನೋಡಿದಾಗ ಯಾರೇ ಪವಾಡ ಮಾಡಬೇಕಾಗಿತ್ತಂದ್ರ ಭೂಮಿ ಮೇಲೆ ಹುಟ್ಟಿ ಬಂದ ಬಳಿಕ ಪವಾಡ ಮಾಡ್ತಾರ. ಆದ್ರೆ ನನ್ನಪ್ಪ ಬೀರಪ್ಪ ಹಂಗಲ್ಲ, ತಾಯಿಯ ಗರ್ಭದೊಳಗಿದ್ದಾಗ ಪವಾಡ ಮಾಡಿರ್ತಕ್ಕಂಥವನು ಇದ ನಿಮ್ಮೂರೊಳಗಿರ್ತಕ್ಕಂಥ ಬೀರಲಿಂಗೇಶ್ವರ ಬಂಧುಗಳೇ. ಆ ನಾರಾಯಣನಿಗೆ ಹೊಟ್ಟಿ ಕಡಿತಿರ್ತದ, ಆಕಿ ಉಗ್ರವಾಗಿರ್ತಕ್ಕಂಥ ತಪಸ್ಸನ್ನ ಮಾಡಿ ಆ ಪರಮಾತ್ಮನಿಂದ ಹೊರ ಪಡ್ಕೊಂಡು ತಾಯಿ ಬರ್ಲಿಕ್ಕತ್ತಾಳ. ಮತ್ತೊಂದು ನಗು ಕಂಟಕದಂತ ಆ ಅಣ್ಣನ ಮನಸ್ಸೊಳಗೆ ಚಿಲಿಪಿಲಿ ಓಡಾಡ್ತಿರ್ತದಂತ. ತಾಯಿ ಸೂರಮ್ಮ ದೇವಿ ಗರ್ಭವತಿ ಆಗ್ತಾಳ. ಆ ಕಳವಿ ನಾರಾಯಣ ಆ ಕೂಸಿನ ಹೊಟ್ಟೆಯಾಗಿರುವಾಗಲೇ ಹೆಂಗರೆ ಮಾಡಿ ನಾನು ಕೊಲ್ಲಿಸಬೇಕು ಅಂತ ಸಂಚ ಆಗ್ತಾರ. ಪರಮಾತ್ಮನ ಹೊರಕರುಳಿಂದ ಹುಟ್ಟಿರ್ತಕ್ಕಂಥ ಬೀರಲಿಂಗೇಶ್ವರ ತಾಯಿ ಗರ್ಭದೊಳಗದಾನ, ಸಂಚ ಹಾಕಿ ಕೊಲ್ಲಿಸಬೇಕಂತ ಕಳವಿ ನಾರಾಯಣ ಕೈಲಿಕತ್ತಾನ. ಒಂದು ವಾಡಿಗೆ ಇರ್ತದ, ತವರ ಮನೆ ಬಂಕಿ ಬುತ್ತಿ ಅಂತ ತವರ ಮನೆಯವರು ತಗೊಂಡು ಬರ್ತಿರ್ತಾರ. ಹಂಗ ತವರ ಮನೆದಿಂದ ಬಂಕಿ ಬುತ್ತಿಯನ್ನ ಕಳವಿ ನಾರಾಯಣ ಸೂರಮ್ಮ ದೇವಿಗೆ ತಗೊಂಡು ಬರುವಾಗ ಅವ ಏನ್ ಮಾಡಿರ್ತಾನಂತಂದ್ರ ಆ ಬಂಕಿ ಬುತ್ತಿ ಒಳಗೆ ವಿಷ ಹಾಕೊಂಡು ಬಂದಿರ್ತಾನ. ಆ ಹುಟ್ಟು ಕೂಸರೆ ಸಾಯ್ಬೇಕು, ಇಲ್ಲ ನನ್ನ ತಂಗಿನ ಸಾಯ್ಬೇಕು, ಅವ್ರು ಸಾಯ್ಲಿಕ್ಕಂದ್ರ ಆ ಗುಡಿ ಪೂಜೆ ನನಗೆ ಬಿಡಿಸಿ ಬಿಡ್ತಾರ ಅಂತ ಅವ್ನ ಹೊಟ್ಟಿ ಕಡಿತಿರ್ತದ. ಅವಾಗ ಬಂಕಿ ಬುತ್ತಿ ಒಳಗೆ ವಿಷ ಹಾಕೊಂಡು ತಾಯಿ ಉಣಿಸಬೇಕಂತ ಕಳವಿ ನಾರಾಯಣ ಬರ್ಲಿಕ್ಕತ್ತಾನ. ಆ ತಾಯಿ ಬಂಗಾರದ ಮಂಚದ ಮ್ಯಾಗ ಅರಮನೆ ಒಳಗ ಮಲ್ಕೊಂಡಾಳ. ಅಲ್ಲಿ ಸಂಚ ಹಾಕಿ ಹಣ್ಣ ಬರ್ಲಿಕ್ಕತ್ತಾನ. ಹೊಟ್ಟಾಗಿದ್ದ ಬೀರಪ್ಪ ಹೇಳ್ತಾನಂತ, ತಾಯಿ ತವರ ಮನೆಯ ಬಂಕಿ ಬುತ್ತಿ ನಿನ್ನ ಅಣ್ಣ ತಗೊಂಡು ಬರ್ಲಾಕತ್ತಾನ, ಆ ಬಂಕಿ ಬುತ್ತಿ ಮುಟ್ಬೇಡ, ಆ ಬುತ್ತಿ ಒಳಗ ನಿನ್ನ ಅಣ್ಣ ವಿಷ ಹಾಕೊಂಡು ಬಂದಾನ ಅಂತ ಹೊಟ್ಟಾಗಿದ್ದ ಬೀರಪ್ಪ ತಾಯಿಗೆ ಹೇಳ್ತಾನಂತ. ಅದ್ರ ತಾಯಿ ಎದ್ದ ಕೂಡಲೇ ನೋಡ್ತಾಳ, ಅಣ್ಣ ಬಂದ ಅರಮನೆ ಬಾಗಲ್ದಾಗ ನಿಂತಿರ್ತಾನ. ಅಣ್ಣನನ್ನ ನೀರು ಕೊಟ್ಟು ಒಳಗೆ ಕರ್ಕೊತಾಳ, ಅಂಗೈ ಒಳಗ ಬುತ್ತಿ ಹಿಡಿದಿರ್ತಾಳ. ಆ ಬೀರಪ್ಪ ಕೂಸ ನಿಂತಿಕೊಂಡಾಗ ಹೇಳಿದ ಮಾತು ನೆನಪಾಗ್ತದ. ಆ ಬುತ್ತಿ ಒಳಗಿಂದ ಒಂದು ತುಣುಕು ಮುರಿದ ಹೊರಗೆ ಹೋಗದಾಗ ಬೆತ್ತಿಂದ ಒದ್ದಾಡಿ ಸತ್ತು ಅನ್ನುವಂಥದ್ದನ್ನ ನಾವು ಇತಿಹಾಸದೊಳಗೆ ನಾವೆಲ್ಲರೂ ಕೂಡ ಕೇಳ್ತೀವಿ ಬಂಧುಗಳೇ. ಅದೇ ಬೀರಪ್ಪನನ್ನ ಕೊಲ್ಲಬೇಕಂತ ಮಾಡಿದ್ರೆ ಅವಾಗ ಕೊಲ್ಲಕ್ಕಾಗ್ಲಿಲ್ಲ. ಮತ್ತು ಅಷ್ಟಕ್ಕ ಬಿಡಂಗಿಲ್ಲ ಕಳವಿ ನಾರಾಯಣ. ಆ ಮಗ ಹುಟ್ಟುವಾಗ ಏನು ಸೂಲಗಿತ್ತೀರ ಅಂತ ಹೇಳಿ ಬಾಣೆತನ ಮಾಡ್ಕೋಬೇಕಂತ ತಿಳ್ಕೊಂಡಿರ್ತಾರಲ್ಲ, ಅಂತವ್ರಿಗೆ ಸುಪಾರಿ ಕೊಟ್ಟು ಬಿಡ್ತಾನ. ಆ ಕೂಸು ಭೂಮಿಗೆ ಬರೋಕ್ಕಿಂತ ಮುಂಚಿತವಾಗಿ ಆ ಕೂಸಿನನ್ನ ಕುತ್ತಿಗೆ ಹಿಚ್ಚಿಗೆ ಕೊಂದು ಬಿಡ್ರಿ ಅಂತ ಸೂಲಗಿತ್ತಿಯರಿಗೆ ಆ ನಾರಾಯಣ ಕೊಡ್ತಾನ, ಸಂಚ್ ಕೊಡ್ತಾನ. ಆದ್ರೆ ಇದ ಬೀರಪ್ಪ ಹುಟ್ಟಿದ ಕ್ಷಣ ಗುಂಗುರ ಕೂದಲ ನಾಗರ ರೂಪ ಭಗವಂತನ ಅವತಾರ ಹೆಂಗ ಇರ್ತದಂದ್ರ ಇಡೀ ಭೂಮಿಗೆ ಬೆಳಕು ಬಿಟ್ಟಂಗಾಗ್ತದ. ತಾಯಿ ಗರ್ಭದಿಂದ ಭಗವಂತ ಹುಟ್ಟಿ ಬರ್ತಾನ. ಸೂಲಗಿತ್ಯರು ಆ ಕೂಸಿನನ್ನ ಕೊಲ್ಲಬೇಕಂತ ಕುತ್ತಿಗೆ ಕೈ ಹಾಕಿರ್ತಾರ.
ಹುಟ್ಟಿದ ಕೂಸ ಸೂಲಗಿತ್ಯರ ಒಂದು ಸ್ವಂಟ ಮುರಿದಿರತಕ್ಕಂತ ಇತಿಹಾಸನು ಕೂಡ ಇದ ಬೀರಪ್ಪನ ಇತಿಹಾಸಗಳನ್ನು ನಾವು ಕೇಳ್ತಿರ್ತೀವಿ. ಆದ್ರೆ ಇತಿಹಾಸ ಹೇಳ್ಕೊಂಡು ಹೊಂಟಿವಂದ್ರೆ ಬಹಳ ದೊಡ್ಡ ಇತಿಹಾಸ ಇದು. ಒಂದು ದಿನ ಹೇಳಿದ್ರು ಮುಗಿಯಂಗಿಲ್ಲ, ಒಂದು ತಿಂಗಳು ಹೇಳಿದ್ರು ಮುಗಿಯಂಗಿಲ್ಲ. ಆದ್ರ ಬಾಲ್ಯದೊಳಗ ಭಗವಂತ ಪವಾಡ ಮಾಡ್ತಾನ, ಪ್ರಾಯಕ್ಕೆ ಬರ್ತಾನಂತ. 18 ವರ್ಷದ ಪ್ರಾಯಕ್ಕೆ ಬರ್ತಾನ, ನಿಮ್ಮಂಗ ಬೆಳೆದಿರ್ತಾನ, ಬಹಳ ಉಡಾಳಗಿರಿ ಮಾಡಿರ್ತಾನ. ನೀರು ತಗೊಂಡು ಹೋಗೋರ ಕೊಡಕ್ಕೆ ಕಲ್ಲು ಹೋಗೋದು ಕೊಡ ಹೊಡಿತಿರ್ತಾನ. ಮಾಡಬಾರ್ದೆಲ್ಲ ಬಾಲ್ಯದೊಳಗೆ ಕೀಟಕ್ತನ ಮಾಡಿರ್ತಾನ. 18 ವರ್ಷ ಆದಾಗ ಆ ಬೀರಪ್ಪನಿಗೆ ಗೊತ್ತಾಗ್ತದ, ನಾ ಬಂದಿರತಕ್ಕಂತ ಕಾರ್ಯ ಅವರಿವರಂಗಲ್ಲ, ನಾ ಬಂದಿರತಕ್ಕಂತ ಕಾರ್ಯನೇ ಬ್ಯಾರೆ ಅದ. ಅವಾಗ ಅರಿವಾಗ್ತದ, ಈ ಭೂಮಿಗೆ ಕಂಟಕ ಆಗಿರ್ತಕ್ಕಂತಹ ರಾಕ್ಷಸರ ಸಂಹಾರಕ್ಕಾಗಿ ಪರಮಾತ್ಮ ನನಗೆ ಕೊಟ್ಟು ಕಳಿಸೋಣ, ಆ ರಾಕ್ಷಸನನ್ನ ಹುಡುಕಿ ನಾನು ಕೊಲ್ಲಬೇಕು ಅನ್ನೋಂಥದನ್ನ ಆ ಬೀರಪ್ಪ 18ನೇ ವರ್ಷ ಪ್ರಾಯಕ್ಕೆ ಬಂದಾಗ ಗೊತ್ತಾಗ್ತದ. ಇದ ನಾಗಟಾಣದ ನಾಗರದ ಮರವನ್ನ ಏರಿ ನೋಡಿ, ನಾಡವನ್ನ ಸುತ್ತಿ ನೋಡಿದಾಗ ಆ ಕ್ವಾಣೇಶ್ವರ ದೈತ ಜಮಖಂಡಿ ಭಾಗದೊಳಗಿರ್ತಕ್ಕಂತ ಒಂದು ಸೂಚನೆ ಆ ಬೀರಲಿಂಗೇಶ್ವರ ಸಿಗುತ್ತದ. ಆ ಬೀರಲಿಂಗೇಶ್ವರ 18 ವರ್ಷದೊಳಗಿರುವಾಗ ಆ ಕ್ವಾಣೇಶ್ವರ ದೈತನನ್ನ ಸಂಹಾರವನ್ನ ಮಾಡ್ತಾರ. ಕ್ವಾಣೇಶ್ವರ ದೈತನನ್ನ ಸಂಹಾರ ಮಾಡಿರ್ತಕ್ಕಂಥ ಕ್ಷೇತ್ರ ಇವತ್ತಿಗೆ ಕ್ವಾಣೂರ ಕರೇಶಿದ್ದೇಶ್ವರ ಆಗಿ ಈ ಜಗತ್ತಿನೊಳಗೆ ಬೆಳಗ್ಲಿಕ್ಕತ್ತದ. ಆ ಕ್ವಾಣೇಶ್ವರ ದೈತನನ್ನ ಸಂಹಾರ ಮಾಡಿದಕ್ಕಾಗಿ ಅದು ಕ್ವಾಣೂರ ಕರೇಶಿದ್ದನಂತಾಗಿದ್ದಾನ. ಹಂಗ ಬೀರಲಿಂಗೇಶ್ವರ ಬೆಳೆದು ಒಂದು ಪವಿತ್ರವಾಗಿರ್ತಕ್ಕಂಥ ಧರ್ಮವನ್ನ ಸ್ಥಾಪನೆ ಮಾಡ್ತಾರ. ನಿಮ್ಮ ತಲೆ ಒಳಗಿರ್ಲಿ, ಧರ್ಮ ಅಂದ್ರ ಕೇವಲ ಜಾತಿ ಅಲ್ಲ. ಧರ್ಮ ಅಂದ್ರ ಯಾವುದಕ್ಕೆ ನಾವು ಧರ್ಮ ಅನ್ಬೇಕಾಗತ್ತಂದ್ರ, ಯಾರು ಹಸದವರಿಗೆ ಅನ್ನ ಹಾಕ್ತಾರ, ಯಾರು ಬಾಯಾರಿಕೆ ಆದವರಿಗೆ ನೀರು ಕೊಡ್ತಾರ, ಯಾರಿಗೆ ಕಷ್ಟ ಅಂತ ಬಂದವರಿಗೆ ಕಷ್ಟಕ್ಕೆ ಜೊತೆಗೆ ಬಂದು ನಿಂದಿರ್ತಾರಲ್ಲ, ಅದಕ್ಕೆ ಧರ್ಮ ಅಂತ ಕೇಳ್ತಾರ. ಅಂತ ಧರ್ಮವನ್ನ ಸ್ಥಾಪನೆ ಮಾಡಿರ್ತಕ್ಕಂಥವನು ಇದ ಭಗವಂತ ಬೀರಲಿಂಗೇಶ್ವರ. ಎಲ್ಲ ದೈತರನ್ನ ಸಂಹಾರ ಮಾಡದ. ಆದ್ರ ಅವನಿಗೆ ಒಂದು ಅನಸ್ತದ, ಎಲ್ಲ ದೈತರ ಸಂಹಾರ ಮಾಡಿ ಭೂಮಿಯ ಮೇಲೆ ಧರ್ಮ ಸ್ಥಾಪನೆಯನ್ನ ಮಾಡಿದ್ದೀನಿ, ನನಗ ಸೇವಾ ಮಾಡಕ ಒಬ್ಬ ಶಿಷ್ಯ ಬೇಕಲ್ಲ ಅಂತ ತಿಳ್ಕೊಂಡ. ಯಾವ ಶಿಷ್ಯನೂ ನಿಂದ್ರಲಾಗಿದವನಂತ್ಯಾಕ. ಮುಂಜಾನೆ ಬಂದ ಶಿಷ್ಯ ಸಂಜಿಕ್ ಹೋಗ್ತಿದ್ದ, ಸಂಜಿಕ್ ಬಂದ ಶಿಷ್ಯ ಮುಂಜಾನೆ ಹೋಗ್ತಿದ್ದ. ಯಾಕಂದ್ರೆ ಉಗ್ರ ಉರಿಗಣ್ಣಿನವನಾಗಿದ್ದ ಬೀರಲಿಂಗೇಶ್ವರ. ಅವನ ಉಗ್ರ ಉರಿಗಣ್ಣ ತೆಗೆದಾಗ ಮುಂದೆ ಬಂದಿರತಕ್ಕಂಥವ್ರು ಎಲ್ಲರೂ ಕೂಡ ಸರ್ವನಾಶ ಆಗಿ ಹೋಗ್ತಿದ್ರು. ಯಾಕಂದ್ರೆ ಆ ದೈತರ ಸಂಹಾರ ಮಾಡಿದಾಗ ಅವನೊಳಗ ಒಂದು ತೇಜಸ್ಸಿನ ಬೆಳಕು ಹುಟ್ಟಿತ್ತಲ್ಲ, ಅದರಿಂದ ಯಾವ ಶಿಷ್ಯರು ಅವನಂತ ನಿಂಡ್ರೋಲಾಗಿರೋ. ಅವಾಗ ಅದ ಬೀರಲಿಂಗೇಶ್ವರ ಮತ್ತೆ ತಪಸ್ಸನ್ನ ಮಾಡ್ತಾರ. ಹಲವಾರು ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ಸಾಯಿಲಾರಂತ ಶಿಷ್ಯ ಮಗ, ಅದು ಮಾಯಿಕೋರ ಮಾಳಿಂಗರಾಯಣ ಅಂತ ಭಗವಂತನನ್ನ ಶಿಷ್ಯನನ್ನಾಗಿ ಇದ ಬೀರಲಿಂಗೇಶ್ವರ ಪಡ್ಕೋತಾನ. ಆ ಶಿಷ್ಯನ ಮುಖಾಂತರವಾಗಿ ಇಡೀ ಜಗತ್ತಿನೊಳಗೆ ಹಲವಾರು ರೀತಿಯ ಪವಾಡಗಳನ್ನ ಮಾಡ್ತಾರ. ನೀವೆಲ್ಲರೂ ಕಾಣುವಂತ ಈ ಕಂಬಳಿ, ಭಂಡಾರ, ಈ ಡೊಳ್ಳು ಐತಲ್ಲ, ಇದರ ಪಾವಿತ್ರ್ಯತೆ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು. ಬೀರದೇವರ ಶಿಷ್ಯ ಮಾಳಿಂಗರಾಯನಿಗೆ ಒಂದು ಕಂಟಕ ಬಂದಿರ್ತದ, ಸಂಕಟ ಬಂದಿರ್ತದ. ಇದ ಕ್ವಾಣೂರ ಕರೇಶಿದ್ದೇಶ್ವರನ ಹಬ್ಬದ ಕಾರ್ಯಕ್ಕೆ ಹೊಂಟಿರ್ತಾನಂತ. ಈಗ ಹೆಂಗ ಪೂಜಾರಿಗಳು ಸೇರ್ಯಾರಲ್ಲ, ಹಿಂಗೆಲ್ಲ ಪೂಜಾರಿಗಳನ್ನ ಕರ್ಕೊಂಡು ಒಡ್ಡಿ ಬಾಲಗದ ಸಿಂಹಸ್ಥಾನವನ್ನ ಕರ್ಕೊಂಡು ಡೊಳ್ಳು ಭಂಡಾರವನ್ನ ತೂರ್ಕೊಂಡು ಕ್ವಾಣೂರ ಮಠಕ್ಕೆ ಹಬ್ಬದ ಕಾರ್ಯಕ್ಕ ಮಾಳಿಂಗರಾಯ ಹೊಂಟಿದ್ದ ಅಂತ. ಅವಾಗ ಕೃಷ್ಣಾ ನದಿ ತುಂಬಿ ಹರಿಲಿಕ್ಕತ್ತಿತ್ತು. ಈಗ ಹೆಂಗ ಮಳೆಗಾಲ ಬಹಳ ಸಮೃದ್ಧಿ ಆಗ್ಯದಲ್ಲ, ಅವಾಗ ಮಳೆಗಾಲ ಬಹಳ ಸಮೃದ್ಧಿ ಆಗಿತ್ತು. ಕೃಷ್ಣಾ ನದಿ ತುಂಬಿ ಹರಿಲಿಕ್ಕತ್ತಿತ್ತು. ಅವಾಗ ಆ ಕೃಷ್ಣಾ ನದಿ ದಾಟಬೇಕಾಗಿತ್ತಂದ್ರ ಆ ಹಡಗ ಓಡಿಸುವ ನಾವಿಕನ ತೊಂದರೆ ಆಗ್ತದ. ಅವಾಗ ಆ ಮಾಳಿಂಗರಾಯ ತನ್ನ ಹೆಗಲ ಮೇಲೆ ಹೊತ್ತಿರತಕ್ಕಂತ ಈ ಪವಿತ್ರವಾಗಿರತಕ್ಕಂತ ಕಂಬಳಿಯನ್ನ ಆ ಹೊಳಿ ಒಳಗ ಹಾಸಿ ಭಂಡಾರವನ್ನ ಹೊಡೆದು ಹೊಳಿ ದಾಟಿ ಹೋಗಿರ್ತಕ್ಕಂಥದನ್ನ ಇತಿಹಾಸದೊಳಗ ನಾವೆಲ್ಲರೂ ಕೂಡ ಕಂಬಳಿ ಪವಿತ್ರತೆಯನ್ನ ನಾವು ತಿಳ್ಕೊಳ್ತೇವೆ. ಕಂಬಳಿ ಪ್ರತಿಯೊಬ್ಬರಿಗೂ ಬೇಕ, ಸರ್ವ ಜಾತಿಗಳಿಗೂ ಕೂಡ ಕಂಬಳಿ ಬೇಕು. ಯಾಕಂತಂದ್ರ ಈ ಕಂಬಳಿಯನ್ನ ಜೀವಂತ ಪೀಠ ಅಂತ ಕರೀತಾರ. ನೀವು ಏನೂ ಮಾಡೋದು ಬೇಕಾಗಿಲ್ಲ, ಒಂದು ಕಂಬಳಿ ಹಾಸಿ ಅದ್ರ ಮ್ಯಾಗ ಒಂದಷ್ಟು ಭಂಡಾರ ಹೊಡೆದ್ರೆ ಅಂದ್ರ ಅಲ್ಲಿ ಪರಮಾತ್ಮನ ಗದ್ದಿಗೆ ನಿರ್ಮಾಣ ಆಗ್ತದ ಅನ್ನೋಂಥದ್ರ ಕೇವಲ ಹಾಲ ಮತದವ್ರು ಹೇಳುವಂತದಲ್ಲ, ಜಗತ್ತಿನೊಳಗಿರ್ತಕ್ಕಂಥ ಎಲ್ಲ ಮಹಾತ್ಮರು ಕೂಡ ಹೇಳ್ತಾರ. ಅಂತ ಒಂದು ಕಂಬಳಿಯನ್ನ ಪ್ರತಿಯೊಬ್ಬರ ಮನೆಯೊಳಗೆ ಇಟ್ಟುಕೋರಿ. ಆ ಕಂಬಳಿ ಇಟ್ಟುಕೊಂಡಿರ್ತಕ್ಕಂಥ ಮಣಿ ಲಕ್ಷ್ಮಿ ವಾಸ ಆಗ್ತದ, ಪರಮಾತ್ಮನ ವಾಸ ಆಗ್ತದ. ನೀವು ಬಂದಿರೋ ಕಂಟಕ ಬಯಲು ಮಾಡುವಂತ ಶಕ್ತಿ ಈ ಕಂಬಳಿ ಒಳಗ. ಮತ್ತ ಇನ್ನೊಂದು ಕಿವಿ ಮಾತು, ಭಂಡಾರ ಹಣಿ ಮ್ಯಾಗ ಹಚ್ಚಿರಲ್ಲ, ಆ ಭಂಡಾರದೊಳಗ ಒಂದು ದೊಡ್ಡ ಶಕ್ತಿ ಅಡಿಗೆ. ಆ ಭಂಡಾರ ಇದು ಏನು ಬಿಡ್ರಿ ಅಂತಂದ್ರೆ ಅದು
ಅದು ಬಹಳ ದೊಡ್ಡದಾಗಿ ಕಾಡ್ತದ ನಿಮಗ. ಆ ಭಂಡಾರ ನಂಬಿ ನಿಮಗೇನಾರ ಕಷ್ಟ ತೊಂದರೆಗಳು ಬಂದಾಗ ಬಾಜುದವ್ರ ಮುಂದೆ ಹೇಳಿ ನಿಮ್ ಕಂಟಕಾಣ ಬಯಲು ಮಾಡಕ್ ಆಗಂಗಿಲ್ಲ. ಬಂಧುಗಳಾದವರು ಬಂದುಂಡು ಹೋಗೋರು, ನಮ್ಮ ಬಂಧನ ಕಳಿಯಲ್ಲಿ ನಾರು ಬಾರರು. ನಮಗೇನಾರ ಕಷ್ಟ ಬರ್ತಂದ್ರೆ ಯಾರೂ ಬರಂಗಿಲ್ಲ. ಬೀಗರು ಪಿಚ್ಚರು ಬಂಧುಗಳು ನಮ್ಮ ರೊಟ್ಟಿ ಬುಟ್ಟಾಗ ರೊಟ್ಟಿ ಇದ್ದಾಗ ಅಷ್ಟ ಬಂದು ಹೋಗ್ತಾರ. ನಮ್ಮ ರೊಟ್ಟಿ ಬುಟ್ಟಾಗಿನ ರೊಟ್ಟಿ ಖಾಲಿ ಇತ್ತು ಅಂದ್ರ ಅವ್ರ್ಯಾರು ಬಿಡ್ರಿ ಅನ್ನುವಂತ ಕಾಲ ಇವಾಗ ಕಲಿಯುಗದ ನಾವು ಕಾಣ್ಲಿಕ್ಕತ್ತೀವಿ. ನಿಮಗ ತೊಂದರೆ ಬಂದಿತ್ತಂದ್ರ, ನಿಮಗ ಕಂಟಕ ಬಂದಿತ್ತಂದ್ರ ನಿಮ್ಮೂರ ಬೀರಪ್ಪನ ಗುಡಿಗೆ ಬಂದು ಅವನ ಅಂಗಳದಾಗ ಬಿದ್ದು ಭಂಡಾರ ಹಣಿಗೆ ಹಚ್ಕೊಂಡು ಕಷ್ಟ ಬಯಲು ಮಾಡೋ ಭಗವಂತ ಅಂತ ನೀವು ಬಂದು ಬೇಡ್ಕೊಂಡವ್ರಿ. ಬಂದ ಕಷ್ಟ ಬಯಲು ಮಾಡುವಂತ ಶಕ್ತಿ ಆ ಭಂಡಾರದ ಒಡೆಯ ವೀರಲಿಂಗೇಶ್ವರ ನಿಮ್ಮೆಲ್ಲರಿಗೂ ಕೂಡ ಕರುಣಿಸುತ್ತಾನ ಅನ್ನುವಂಥದನ್ನ ಈ ಸಂದರ್ಭ ಸ್ಮರಣೆಯನ್ನ ಮಾಡಿ ಬಹಳ ಜನ ತಾಯಿಯಂದಲ್ಲಿ ಸೇರಿದ್ದೀರಿ. ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ.